ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಿಜಾಪುರಿನ ಗೋಲ್ ಗುಂಬಸ್ ಎದುರು ಭಾಗದಲ್ಲಿದ್ದೀವಿ. ಈ ಎದುರು ಭಾಗದಲ್ಲಿ ನಮ್ಗೆ ಕಾಣುವಂಥದ್ದು ಪಿರಂಗಿಗಳು. ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂತ ಪಿರಂಗಿಗಳು. ಇಡೀ ಭಾರತದಲ್ಲಿ ಅತಿ ದೊಡ್ಡ ಪಿರಂಗಿ ಅಂತಾನೆ ಇದನ್ನ ಕರೀಬಹುದು, ಆ ರೀತಿ ಇದೆ. ಮತ್ತೆ ಈ ಪಿರಂಗಿನ ಡಿಸೈನ್ಗಳು ನೋಡ್ಬೋದು. ಬೇರೆ ಕಡೆ ಪಿರಂಗಿಗಳಿಗೆ ಈ ತರ ಡಿಸೈನ್ಸ್ ಬರೋದಿಲ್ಲ. ಮತ್ತೆ ಇಲ್ಲಿ ಕಟಿಂಗ್ಸ್ ಏನಿದೆ ಇದೆಲ್ಲ ಬಿಜಾಪುರ ಸುಲ್ತಾನ್ರ ಕೊಡುಗೆ ಅಂತಾನೆ ಹೇಳ್ಬೋದು. ಬನ್ನಿ ಇನ್ನ ಈ ರೀತಿ ಯಾವ ರೀತಿ ಇದೆ ನೋಡೋಣ. ಇದು ಅತಿ ದೊಡ್ಡದಾದಂತ ಪಿರಂಗಿ. ಅಲ್ಲೂ ಒಂದಿದೆ ಅದೇ ರೀತಿ ದೊಡ್ಡ ಪಿರಂಗಿ. ಮತ್ತೆ ಇದೊಂದು ಚಿಕ್ಕ ಪಿರಂಗಿ ಇದೆ. ಇಲ್ಲೂ ಕೂಡ ಒಂದು ದೊಡ್ಡ ಪಿರಂಗಿ ಇದೆ. ಇದೇ ರೀತಿನೇ ಇಲ್ಲಿ 4 ಅಲ್ಲಿ 3ನ ಜೋಡಣೆ ಮಾಡಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಈ ಪಿರಂಗಿಗಳನ್ನ 1489ರಿಂದ 1685ರವರೆಗೂ ಬಳಕೆ ಮಾಡ್ತಿದ್ರು. ಆದಿಲ್ ಶಾಹಿ ಸುಲ್ತಾನ್ರ ಈ ಜಾಗನ ಆಳ್ತಾ ಇದ್ರಲ್ಲ, ಅವ್ರು ಇದನ್ನ ಬಳಕೆ ಮಾಡ್ತಾ ಇದ್ರು. ಮತ್ತೆ ಇಲ್ಲೊಂದು ವಿಶೇಷವಾದಂತ ಪಿರಂಗಿನ ನಾವು ಕಾಣ್ಬೋದು. ಇದು ಯಾವ ರೀತಿ ಇದೆಯಪ್ಪ ಅಂದ್ರೆ ಸಿಂಹದ ಮುಖ. ನೀವು ಈ ಕಡೆಯಿಂದ ನೋಡಿದ್ರೆ ಸಿಂಹದ ಮುಖ ಕಾಣುತ್ತೆ, ಆ ಕಡೆ ಮೂಗ್ ಕಾಣುತ್ತೆ. ಕ್ಯಾಮ್ರಾ ನಂಗೆ ಮೇಲಿಂದ ಫೋಕಸ್ ಮಾಡ್ರೆ ನಮ್ಗೆ ಒಂದು ಸಿಂಹದ ಮುಖದ ತರನೇ ಈ ಪಿರಂಗಿನ ಮಾಡಿದ್ದಾರೆ.